ಹಾಯ್ ಫ್ರೆಂಡ್ಸ್, ನೋಡಿ ಇದಕ್ಕೆ ಮಟ್ಟುಗುಳ್ಳ ಅಂತ ಹೇಳ್ತೇವೆ. ಸ್ವಲ್ಪ ನೋಡಲಿಕ್ಕೆ ಗ್ರೀನ್ ಕಲರ್ ಆಗಿರ್ತದೆ. ಇದು ನಮ್ಮ ಉಡುಪಿಯ ಕಟ್ಪಾಡಿ ಎನ್ನುವಲ್ಲಿ ಮಟ್ಟು ಎನ್ನುವ ಪ್ರದೇಶದಲ್ಲಿ ಜಾಸ್ತಿಯಾಗಿ ಬೆಳೀತದೆ. ಅದಕ್ಕೋಸ್ಕರ ಇದಕ್ಕೆ ಮಟ್ಟುಗುಳ್ಳ ಅಂತೇಳಿ ಹೆಸರು ಬಂದಿದ್ದು. ನಾನಿವತ್ತು ಈ ಬದನೆಕಾಯಿನ ಉಪಯೋಗಿಸಿಕೊಂಡು ಒಂದು ಸ್ಪೆಷಲ್ ಆಗಿರೋ ರೆಸಿಪಿ ಮಾಡಿ ತೋರಿಸ್ತೇನೆ. ಅದು ಕಲ್ಲಿನಲ್ಲಿ ಇಡುವಂಥದ್ದು. ತುಂಬಾ ಟೇಸ್ಟಿಯಾಗಿರ್ತದೆ. ಹೇಗೆ ಮಾಡೋದು ಅಂತ ಹೇಳಿ ನೋಡುವ, ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ನಾನಿಲ್ಲಿ ಒಂದು 2 ಬದನೆಕಾಯಿನ ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ತಂದಿದ್ದೇನೆ. ಈಗ ಇದನ್ನು ಸ್ಲೈಸ್ ಥರ ಕಟ್ ಮಾಡಿಕೊಳ್ಳುವ. ತುಂಬ ತೆಳುವಾಗಿ ಕಟ್ ಮಾಡಬಾರ್ದು. 1 ಇಂಚ್ ಆಗುವಷ್ಟು ಒಂದು ಸ್ವಲ್ಪ ದಪ್ಪಾಗಿ ಕಟ್ ಮಾಡಬೇಕು. 1 ಇಂಚ್ ಆಗುವಷ್ಟು ಸ್ವಲ್ಪ ದಪ್ಪಾಗಿ ಕಟ್ ಮಾಡಿಕೊಳ್ಳುವ. ತುಂಬ ತೆಳುವಾಗಿ ಕಟ್ ಮಾಡಬಾರ್ದು. ಕಲ್ಲಿನಲ್ಲಿಡುವಾಗ ಬದನೆ ಬೇಗ ಬೇಯ್ತದೆ. ನೋಡಿ, ಈ ಥರ ಸ್ಲೈಸ್ ಮಾಡಿ ನೋಡಿ, ಇಷ್ಟು ಅಗಲಕ್ಕೆ ನಾನು ಕಟ್ ಮಾಡಿದ್ದೇನೆ. ಇದನ್ನು ನೀರಿನಲ್ಲಿ ಹಾಕಿಡ್ತೇನೆ. ಒಂದು 10 ನಿಮಿಷಗಳ ಕಾಲ ನೀರಲ್ಲಿ ಹಾಗೆ ಇರಲಿ. ಬದನೆ ಎಲ್ಲ ಕಟ್ ಮಾಡಿಕೊಂಡಾಯಿತು. ಇನ್ನು ಸ್ವಲ್ಪ ಒಂದು 10 ನಿಮಿಷಗಳ ಕಾಲ ಹೀಗೆ ನೀರಲ್ಲಿ ನೆನೆಯಲಿ. ನೋಡಿ, ನೀವು ಕಟ್ ಮಾಡಿಕೊಳ್ಳುವಾಗ ನಿಮಗೆ ಎಲ್ಲ ಉರುಟು ಸೈಜಿಗೆ ಬರಲಿಕ್ಕಿಲ್ಲ. ಲಾಸ್ಟ್ ಎಲ್ಲ ಉಳಿತದೆ ನೋಡಿ. ಅದನ್ನು ನೀವು ನಿಮಗೆ ಯಾವ ಶೇಪಲ್ಲಿ ಬೇಕಾದರೆ ಆ ಶೇಪಿಗೆ ಕಟ್ ಮಾಡಿಕೊಳ್ಬೋದು. ಇದು ನೋಡಿ, ಈ ಥರ ಉರುಟಾದರೆ ಸ್ವಲ್ಪ ಚೆನ್ನಾಗಿರ್ತದೆ ನೋಡಲಿಕ್ಕೆ. ನೋಡಿ, ನಮ್ಮ ಬದನೆಕಾಯನ್ನು ಕಲ್ಲಲ್ಲಿಡುವ ರೆಸಿಪಿಗೆ ಮೊದಲಿಗೆ ಒಳ್ಳೆ ಒಂದು ಮಸಾಲೆ ರೆಡಿ ಮಾಡಿಕೊಳ್ಳುವ. ಮಸಾಲೆಗೆ ನಾನಿಲ್ಲಿ 1 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಆ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ. ಇನ್ನು ಈ ಎಣ್ಣೆಗೆ ನಾನು 1 ಚಮಚ ಆಗುವಷ್ಟು ಉದ್ದಿನಬೇಳೆ, 1 ಚಮಚ ಆಗುವಷ್ಟು ಕಡಲೆಬೇಳೆ ಎರಡನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ತೇನೆ. ಸ್ವಲ್ಪ ಫ್ರೈ ಆದಾಗ ಒಳ್ಳೆ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೋಡಿ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಬ್ರೌನ್ ಆಗಿ ಕಲರ್ ಚೇಂಜ್ ಆಯಿತು. ಇನ್ನು ನಾವು ಇದಕ್ಕೆ 1 ಚಮಚ ಆಗುವಷ್ಟು ಕೊತ್ತಂಬರಿಯನ್ನು ಹಾಕಿಕೊಳ್ಳುವ. ಹಾಗೆಯೇ 1 ಚಮಚ ಆಗುವಷ್ಟು ಜೀರಿಗೆ ಸ್ವಲ್ಪ ಇದನ್ನು ಹುರಿದುಕೊಳ್ಳುವ. ಒಂದು 2 ನಿಮಿಷಗಳ ಕಾಲ ಹುರಿದಾದ ನಂತರ ಇದಕ್ಕೊಂದು 3/4 ಚಮಚ ಆಗುವಷ್ಟು ಮೆಂತೆಯನ್ನು ಕೂಡ ಹಾಕಿಕೊಳ್ಳುವ. ಮೆಂತೆ ಎಲ್ಲ ಹಾಕಿದರೆ ನಮಗೆ ಒಳ್ಳೆ ಟೇಸ್ಟ್ ಬರ್ತದೆ. ನಾವು ಹೆಚ್ಚಿನ ತರಕಾರಿಗಳನ್ನು ಕಲ್ಲಲ್ಲಿಟ್ಟು ಒಂದು ಒಳ್ಳೆ ರೆಸಿಪಿ ಮಾಡ್ಬೋದು. ನಾನಿಲ್ಲಿ ಬದನೆಕಾಯನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ನಿಮಗೆ ಹೀರೆಕಾಯಿ ಇದ್ದರೆ ಅದನ್ನು ಕೂಡ ಕಲ್ಲಲ್ಲಿಟ್ಟು ಒಂದು ರೆಸಿಪಿ ಮಾಡ್ಬೋದು. ಹಾಗೆಯೇ ಬೆಂಡೆಕಾಯಿ, ಹೀಗೆ ವಿವಿಧ ತರಕಾರಿಗಳನ್ನು ಉಪಯೋಗಿಸ್ಕೊಂಡು ಈ ಥರ ಒಂದು ಒಳ್ಳೆ ರೆಸಿಪಿ ಮಾಡ್ಬೋದು. ನಾವು ಆ ಥರ ಯಾವುದೇ ರೆಸಿಪಿ ಮಾಡಬೇಕಾದ್ರೂ ಕೂಡ ಇದೇ ಸಾಮಗ್ರಿಗಳನ್ನು ನಾವು ಉಪಯೋಗಿಸುವಂಥದ್ದು. ಈ ಥರ ಒಂದು ಸ್ಪೆಷಲ್ಲಾಗಿ ಮಾಡಿಕೊಟ್ರೆ ಮಕ್ಕಳಿಗೆ, ಹಾಗೆಯೇ ಮನೆಯಲ್ಲಿ ಯಾರಾದರೂ ಏಜ್ ಅವರಿದ್ದರೆ ಅವರಿಗೆ ಕೂಡ ತುಂಬಾ ಇಷ್ಟ ಆಗ್ತದೆ. ಸ್ವಲ್ಪ ಟ್ರೆಡಿಷನಲ್ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ, ಇಷ್ಟು ಹುರಿದುಕೊಂಡ್ರೆ ಸಾಕಾಗ್ತದೆ. ಇನ್ನು ನಾವು ಇದಕ್ಕೆ ಬ್ಯಾಡಗಿ ಮೆಣಸನ್ನು ಸೇರಿಸಿಕೊಳ್ಳುವ. ಒಂದು 5 ರಿಂದ 6 ಬ್ಯಾಡಗಿ ಮೆಣಸನ್ನು ನಾನಿಲ್ಲಿ ಕಟ್ ಮಾಡಿ ಹಾಕಿಕೊಳ್ತೇನೆ. ಇಡೀ ಕೂಡ ಹಾಕ್ಬೋದು ಅಥವಾ ಕಟ್ ಮಾಡಿ ಕೂಡ ಹಾಕಿಕೊಳ್ಬೋದು. ಸ್ವಲ್ಪ ಉಬ್ಬಿ ಬಂದರೆ ಸಾಕಾಗ್ತದೆ. ಸ್ವಲ್ಪ ಖಾರ ಜಾಸ್ತಿ ಬೇಕಾದವರು ಸ್ವಲ್ಪ ಜಾಸ್ತಿ ಬ್ಯಾಡಗಿ ಮೆಣಸನ್ನು ಕೂಡ ತಗೋಬೋದು. ನಾನಿಲ್ಲಿ ಕರಿಬೇವನ್ನು ಕೂಡ ಹಾಕಿಕೊಳ್ತೇನೆ. ಒಂದು 2 ಎಸಳು ಕರಿಬೇವನ್ನು ಹಾಕಿಕೊಂಡೆ. ಒಳ್ಳೆ ಪರಿಮಳ ಬರ್ತದೆ ಕರಿಬೇವನ್ನು ಹಾಕಿದ್ರಿಂದ. ಹಾಗೆಯೇ ಇನ್ನು 1 ಚಿಟಿಕೆ ಇಂಗು ಕೂಡ ಹಾಕಿಕೊಳ್ತೇನೆ. ಮೆಣಸು ಸ್ವಲ್ಪ ಉಬ್ಬಿ ಬರೋ ತನಕ ನಾವು ಹುರಿದುಕೊಂಡ್ರೆ ಸಾಕು. ನೋಡಿ, ನಮ್ಮ ಅಲ್ಲಿಗೆ ಮಸಾಲೆ ರೆಡಿ ಆಗ್ತದೆ. ನಾನಿಲ್ಲಿ ಎಲ್ಲ ಸಾಮಗ್ರಿಗಳನ್ನು 1 ಚಮಚನೇ ತಗೊಂಡಿದ್ದೇನೆ. ಯಾಕಂತೇಳಿದರೆ ನಾನಿಲ್ಲಿ ಮಾಡುವಂಥದ್ದು ಕಡಿಮೆ ಕ್ವಾಂಟಿಟಿ. ನೋಡಿ, ನಾನಿಲ್ಲೊಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ. ಇದನ್ನು ಈಗ ರುಬ್ಬಿಕೊಳ್ಳಿಕ್ಕೆ ಹಾಕ್ಕೊಳ್ತೇನೆ. ಫ್ರೈ ಮಾಡಿದಂತಹ ಮಸಾಲೆ ಅದನ್ನು ಕೂಡ ಇಲ್ಲಿ ರುಬ್ಬಿಕೊಳ್ಳಿಕ್ಕೆ ಹಾಕ್ಕೊಳ್ತೇನೆ. ಸಣ್ಣಾಗಿ ರುಬ್ಬಿಕೊಳ್ಬೇಕು. ಇನ್ನು ನಾನಿಲ್ಲೊಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹುಳಿಯನ್ನು ತಗೊಂಡಿದ್ದೇನೆ. ಅದನ್ನು ಕೂಡ ಹಾಕಿಕೊಳ್ತೇನೆ. ಹಾಗೆಯೇ ಅರ್ಧ ಚಮಚ ಆಗುವಷ್ಟು ಅರಶಿನ, ಹಾಗೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲ ಕೂಡ ತಗೊಂಡಿದ್ದೇನೆ. ನೋಡಿ, ಅದನ್ನು ಪುಡಿ ಮಾಡಿ ತಗೊಂಡಿರುವಂಥದ್ದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲೊಂದು ಅರ್ಧ ಲೋಟ ನೀರನ್ನು ಬೆರೆಸ್ತೇನೆ ನಾನು. ತುಂಬ ನೀರಾಗಬಾರ್ದು ನಮ್ಮ ಮಸಾಲೆ, ಹಾಗೆ ತುಂಬ ಗಟ್ಟಿ ಕೂಡ ಆಗಬಾರ್ದು. ನೋಡಿಕೊಂಡು ನೀರನ್ನು ಬೆರೆಸಿದರೆ ಸಾಕಾಗ್ತದೆ. ನೋಡಿ, ಇಷ್ಟು ಸಣ್ಣಾಗಿ ರುಬ್ಬಿಕೊಂಡಾಯಿತು. ಈ ಹದಕ್ಕೆ ಬರಬೇಕು. ತುಂಬ ಗಟ್ಟಿ ಇಲ್ಲ, ತುಂಬ ನೀರು ಕೂಡ ಇಲ್ಲ, ಮೀಡಿಯಮ್ ಹದಕ್ಕಿದೆ. ನೋಡಿ, ನಾನಿಲ್ಲೊಂದು ಅರ್ಧ ಲೋಟ ದೋಸೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ. ಇನ್ನು ಇದನ್ನು ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಳುವ. ಇದನ್ನು ನೈಸಾಗಿ ರುಬ್ಬಿಕೊಳ್ಬೇಕು. ನಾನು ಆವಾಗಿನ ಮಿಕ್ಸಿಗೆ ಇದನ್ನು ರುಬ್ಬಿಕೊಳ್ಳಿಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಿಕೊಳ್ಳುವ. ತುಂಬ ನೀರಾಗೋದು ಬೇಡ. ನೋಡಿ, ಇಷ್ಟು ಸಣ್ಣಾಗಿ ರುಬ್ಬಿಕೊಂಡಾಯಿತು. ಇದನ್ನಿನ್ನು 2 ಒಟ್ಟಿಗೆ ಮಿಕ್ಸ್ ಮಾಡಿಕೊಳ್ಳುವ. ಎಷ್ಟು ಕಡಿಮೆ ಆಗ್ತದೆ ಅಷ್ಟು ನೀರು ನಾನು ಹಾಕಿಕೊಂಡೆ, ತುಂಬ ನೀರಾಗಬಾರ್ದು ಅಂಥೇಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ.
ಮಸಾಲೆ ಒಳ್ಳೆ ಪರಿಮಳ ಬರ್ತಾ ಇದೆ ನೋಡಿ. ಕಲರ್ ಕೂಡ ಹೇಗೆ ಬಂದಿದೆ ನೋಡಿ. ನೋಡಿ ಬದನೆಕಾಯಿದು ನೀರೆಲ್ಲ ನಾನು ತೆಗೆದೆ. ನೀರೆಲ್ಲ ತೆಗೆದಾಗ ಹೀಗೆ ಆಗಿದೆ ನೋಡಿ. ಇದು ನಾವು ನೀರಲ್ಲಿ ಹಾಕಿ ಯಾಕೆ ಇಡೋದು ಅಂತ ಹೇಳಿದರೆ, ನಮ್ಮದು ತುಳುವಲ್ಲಿ ಕನೆರ್ ಅಂತ ಹೇಳ್ತೇವೆ, ಒಗರಿನಂಶ. ಈ ನೀರಲ್ಲಿ ಹಾಕೋದ್ರಿಂದ ಈ ಬದನೆಕಾಯಲ್ಲಿರುವಂಥ ಒಗರಿನಂಶ ಎಲ್ಲ ಹೋಗ್ತದೆ. ಇಲ್ಲದಿದ್ರೆ ನೋಡಿ, ನಾವು ಬದನೆಕಾಯಿನ ಕಟ್ ಮಾಡಿಟ್ಟ ಕೂಡಲೇ ಬೇಗ ಕಪ್ಪಾಗ್ತದೆ. ಇದು ನಾನು ನೀರಲ್ಲಿ ಹಾಕಿಡೋದ್ರಿಂದ ಹೀಗೆ ವೈಟೇ ಕಾಣ್ತದೆ ನೋಡಿ. 10 ನಿಮಿಷಗಳ ಕಾಲ ನಾನು ನೆನೆಸಿಟ್ಟಿದ್ದೆ. ಇನ್ನು ನೀರಿನ ಅಂಶ ಎಲ್ಲ ತೆಗೆದಾಯಿತು. ಇನ್ನು ನಾನು ಕಲ್ಲು ಕಾಯಲಿಕ್ಕೆ ಇಟ್ಟಿದ್ದೇನೆ ನೋಡಿ. ನಮ್ಮದು ಇವತ್ತು ಬದನೆಕಾಯಿ ತವಾ ಫ್ರೈ, ಹಾಗಾಗಿ ಚೆನ್ನಾಗಿ ಕಲ್ಲು ಕಾಯಬೇಕು. ಕಲ್ಲು ಕಾದ ಮೇಲೆ ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ತೇನೆ. ಸುತ್ತಲೂ ಎಣ್ಣೆ ಹಾಕ್ತೇನೆ. ನಾವು ಎಣ್ಣೆ ಎಷ್ಟು ಹಾಕ್ತೇವೆ ಅಷ್ಟು ಟೇಸ್ಟಿಯಾಗಿ ಬರ್ತದೆ. ಇನ್ನು ನಾವು ಬದನೆಯನ್ನು ಈ ಮಸಾಲೆಯಲ್ಲಿ ಹೀಗೆ ಒಂದು ಸಲ ಅದ್ದಿಕೊಂಡು ಕಲ್ಲಲ್ಲಿ ಇಡುವ. ತುಂಬ ನೀರಾದರೆ ಈ ಮಸಾಲೆ ಹಿಡಿಯುವುದಿಲ್ಲ, ಹಾಗಾಗಿ ಸ್ವಲ್ಪ ನಾವು ದಪ್ಪ ಮಾಡೋದು ನೋಡಿ. ದಪ್ಪ ಮಾಡಿದರೆ ಈ ಥರ ಹೀಗೆ ಹರಡಿಕೊಳ್ಬೋದು. ಇನ್ನು ಇದನ್ನು ಮುಚ್ಚಿಡುವ. ಒಂದು ಮೀಡಿಯಮ್ ಫ್ಲೇಮಲ್ಲಿ 3 ರಿಂದ 4 ನಿಮಿಷಗಳ ಕಾಲ ಚೆನ್ನಾಗಿ ಬೆಂದರೆ ಸಾಕಾಗ್ತದೆ. ನೋಡಿ, ನೀವು ಬದನೆಕಾಯಲ್ಲಿ ಈ ಸಾಂಬಾರಾಗಲಿ ಪಲ್ಯ ಈ ಥರ ಎಲ್ಲ ಮಾಡಿರ್ತೀರ, ಪೋಡಿ ಕೂಡ ಮಾಡಿರ್ತೀರ. ಅದು ಬಿಟ್ಟು ಬೇರೆ ಯಾವುದು ರೆಸಿಪಿ ಟ್ರೈ ಮಾಡಿರಲಿಕ್ಕಿಲ್ಲ. ನಾನು ಈ ಥರ ಇವತ್ತು ಮಾಡಿದೆಲ್ಲ. ನೀವು ಇದನ್ನು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರ್ತದೆ. ಈ ಬದನೆಕಾಯಲ್ಲಿ ಕಲ್ಲಲ್ಲಿ ಇಡೋದು ಅಂತ ಹೇಳಿದರೆ ಸ್ವಲ್ಪ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ನಿಮಗೆ ಸಂಜೆ ಸ್ನ್ಯಾಕ್ಸಿಗೂ ಕೂಡ ತಿನ್ಬೋದು, ಅಥವಾ ನಾರ್ಮಲಾಗಿ ಊಟ ಮಾಡುವಾಗ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು. ಎಲ್ಲರೂ ಹೆಚ್ಚಾಗಿ ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಈಸಿಯಾಗಿದೆ ನೋಡಿ. ಒಂದು ಅರ್ಧ ಗಂಟೆಯಲ್ಲಿ ಮಾಡಿ ಮುಗಿಸ್ಬೋದು, ಏನು ಕಷ್ಟ ಇಲ್ಲ. ನೋಡಿ, ಒಂದು ಸೈಡ್ ಚೆನ್ನಾಗಿ ಬೆಂದಿದೆ. ಇನ್ನು ಇದನ್ನು ತಿರುಗಿಸಿ ಹಾಕಿಕೊಳ್ಳುವ. ಮೂರು ನಿಮಿಷಗಳ ಕಾಲ ಎರಡೂ ಕಡೆಯಲ್ಲಿ ಚೆನ್ನಾಗಿ ಬೇಯಬೇಕು ನೋಡಿ. ಎರಡೂ ಕಡೆಯಲ್ಲಿ ಚೆನ್ನಾಗಿ ಬೆಂದಿದೆ. ಇನ್ನು ನಾವು ಇದನ್ನು ತೆಗೆದುಕೊಳ್ಳುವ. ನೋಡಿ, ಬದನೆಕಾಯಿ ತವಾ ಫ್ರೈ ಹೇಗೆ ಬಂದಿದೆ ನೋಡಿ. ತುಂಬಾ ಚೆನ್ನಾಗಿ ಬಂದಿದೆ. ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು. ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ನಮ್ಮ 2 ಬದನೆಕಾಯಲ್ಲಿ ಇಷ್ಟ ಆಗಿದೆ. ಇದು ನೋಡಿ, ನಮಗೆ ಬದನೆಕಾಯಿ ಎಲ್ಲ ಹಾಗೆ ಕಾಣ್ತದೆ. ಅಂದರೆ ಫುಲ್ಲು ಈ ಮಸಾಲೆ ಎಲ್ಲ ಉಂಟಲ್ಲ, ಕವರ್ ಆಗಲಿಕ್ಕಿಲ್ಲ. ಕವರ್ ಆದರೆ ಫುಲ್ ನಿಮಗೆ ಪೋಡಿ ಥರ ಆಗ್ತದೆ. ಇದು ಪೋಡಿ ಅಲ್ಲ, ತವಾ ಫ್ರೈ ಅಲ್ಲ. ನಮ್ಮ ಬದನೆಕಾಯಿ ತವಾ ಫ್ರೈ ಹೇಗೆ ಬಂದಿದೆ? ನಿಮಗೆ ಕೂಡ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಹೆಚ್ಚು ಶೇರ್ ಮಾಡಿ. ಹಾಗೆಯೇ ಈ ರೆಸಿಪಿಯನ್ನು ಮನೆಯಲ್ಲಿ ತಪ್ಪದೇ ಟ್ರೈ ಮಾಡಿ. ಯಾರಾದರೂ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.